ರಾಜ್ಯದಲ್ಲಿ 2 ವರ್ಷ 2 ತಿಂಗಳಲ್ಲಿ ಸಿಎಂ ಬದಲಾವಣೆ. ನಾನು ಹೇಳಿದ ಜ್ಯೋತಿಷ್ಯ ನಿಜವಾಗಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರ ಹೇಳಿಕೆಗಳು ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೆ ಭವಿಷ್ಯ ನುಡಿತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಮನಗರ, ದಾವಣಗೆರೆ ಶಾಸಕರು ಬದಲಾವಣೆ ಅಂತೂ ಗ್ಯಾರಂಟಿ ಎಂದಿದ್ದಾರೆ. ರಾಜಣ್ಣನವರು ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಸರ್ಕಾರ ಇನ್ನೂ ಟೇಕ್ ಆಫ್ ಆಗಿಲ್ಲ. ಬದಲಾವಣೆಯಲ್ಲೇ 2 ವರ್ಷ ಕಳೆದಿದ್ದಾರೆ. ಅಭಿವೃದ್ಧಿ ಅಂತೂ ಶೂನ್ಯ. ಸಿದ್ದರಾಮಯ್ಯಗೆ ಶಾಸಕರ ಬೆಂಬಲ ಇಲ್ಲ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಸಿಎಂ ವಿಚಾರಕ್ಕೆ ಭವಿಷ್ಯ ನುಡಿತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಪ್ರಕಾರ 2.5 ವರ್ಷ ಆದಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ. ನಾನು ಕಳೆದ ವಾರ ಹೇಳ್ದನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅಶೋಕ್ ಅವರೇನು ಜ್ಯೋತಿಷ್ಯ ಹೇಳ್ತಾರ ಅಂತ. ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ. ಕಾಂಗ್ರೆಸ್ಸಿನ MLAಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ MLAಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ. ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಂತ್ರಿ ರಾಜಣ್ಣವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಬದಲಾವಣೆ ಶತಸಿದ್ಧ. ಈ ಸರ್ಕಾರ ಕಳೆದ 2 ವರ್ಷ 2 ತಿಂಗಳಲ್ಲಿ ಟೇಕ್ ಆಫೇ ಆಗಿಲ್ಲ. ಬರೀ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆಯಲ್ಲೇ 2 ವರ್ಷ 2 ತಿಂಗಳು ಕಳೆದು ಬಿಟ್ಟಿದ್ದಾರೆ. ಅಭಿವೃದ್ಧಿ ಶೂನ್ಯ. MLAಗಳೆಲ್ಲ ತಿರುಗಿ ಬಿದ್ದಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ MLAಗಳು ಬೆಂಬಲನೂ ಇಲ್ಲ. ದಿಗ್ವಿಜಯ ಇವರು ಬಂದಾಗ, ಯಾರು ಸುರ್ಜೇವಾಲಾ ಬಂದಾಗ MLAಗಳು ತಮ್ಮ ರೋಷ ತಾಪಗಳನ್ನು ತೋರಿಸಿದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ಅಗ್ರಿಮೆಂಟ್ ಆಗಿದೆ.